ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಭಾರತ ಜನಗಣತಿ 2027ಕ್ಕೆ ಸಂಬಂಧಿಸಿದಂತೆ ಮನೆಪಟ್ಟಿ ಕಾರ್ಯಾಚರಣೆಯಲ್ಲಿ ನಾವು ಮೊಬೈಲ್ ಅಪ್ಲಿಕೇಶನನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಸೆಟ್ಟಿಂಗ್ಸನ್ನು ಮಾಡ್ಕೋಬೇಕು ಮತ್ತು ಅದರಲ್ಲಿ ಯಾವೆಲ್ಲ ವೈಶಿಷ್ಟ್ಯಗಳಿದ್ದಾವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ಈಗ ಏನು ನೀವು ಮೊಬೈಲ್ ಆ್ಯಪನ್ನು ಬಳಸ್ತಾ ಇದ್ದೀರಾ, ಈ ಆ್ಯಪಿಗೆ ಬೇಕಾಗಿರುವಂತಹ ಫ್ಯೂಚರ್ಸ್ಗಳು ಏನು ಫ್ಯೂಚರ್ಸ್ಗಳಿದ್ದರೆ ಮಾತ್ರ ಮೊಬೈಲು ಕೆಲಸವನ್ನು ಮಾಡುತ್ತೆ ಅನ್ನೋದಕ್ಕೆ ಮೊದಲು ನಿಮ್ಮ ಮೊಬೈಲ್ ಸ್ಮಾರ್ಟ್ಫೋನ್ ಆಗಿರಬೇಕು. ಅದರ ಒಂದು ಆವೃತ್ತಿಗಳು, ಅದರಲ್ಲಿ ಎರಡು ಥರ ಮೊಬೈಲ್ಗಳು ಬರುತ್ತೆ. ಒಂದು iOS ಆವೃತ್ತಿಗಳು ಮತ್ತು ಆಂಡ್ರಾಯ್ಡ್ ಆವೃತ್ತಿಗಳು ಅಂತಂದರೆ ವರ್ಷನ್ಸ್ಗಳು. iOS ಅಂತಂದರೆ ಈಗ ಏನು ನೀವು ಐಫೋನ್ಗಳನ್ನು ಬಳಸ್ತೀರಾ, ಐಫೋನ್ಗಳಲ್ಲಿ iOS ವರ್ಷನ್ ಇರ್ತದೆ. ಇನ್ನು ಸ್ಮಾರ್ಟ್ಫೋನ್ ಆಂಡ್ರಾಯ್ಡ್ ವರ್ಷನ್ಸ್ ಇರುವಂಥದ್ರಲ್ಲಿ ನೀವು ಯಾವ ಒಂದು ಆವೃತ್ತಿ ಇರಬೇಕು ಅಂತಂತಂದರೆ, ಈಗ iOS ಆವೃತ್ತಿ ಆದರೆ 15 ಆವೃತ್ತಿ ಇದ್ದರೆ ಮಾತ್ರ ವರ್ಕ್ ಆಗುತ್ತೆ. ಆಂಡ್ರಾಯ್ಡ್ಗಾದರೆ ಕನಿಷ್ಠ ಆವೃತ್ತಿ 12 ಅಂತ ಹೇಳ್ತಾರೆ. ಅಂದರೆ ಕೆಲವೊಮ್ಮೆ 12 ಇದ್ದರೂ ಸಹ ವರ್ಕ್ ಆಗ್ತಾಯಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ 12 ಎಬೋವ್ ಇರಬೇಕು, ಇದ್ದಾಗ ಮಾತ್ರ ಏನಾಗುತ್ತೆ ಈ ಒಂದು ಮೊಬೈಲ್ ಆ್ಯಪು ವರ್ಕ್ ಆಗ್ತಾ ಹೋಗುತ್ತೆ. ಮತ್ತು ಅಲ್ಲಿ ಇರುವಂತಹ ರ್ಯಾಮ್ 4GB ರ್ಯಾಮ್ ಇರಬೇಕು ಮತ್ತು ಕನಿಷ್ಠ 8GB ಸಂಗ್ರಹಣಾ ಸಾಮರ್ಥ್ಯ ಅಂದರೆ ROM ಇರಬೇಕಾಗುತ್ತೆ. ಮತ್ತು ಈ ಒಂದು ಆ್ಯಪ್ನಲ್ಲಿ ನೀವು ಏನಾದರೂ PDF ಅಂದರೆ ನಕ್ಷೆಗಳನ್ನು ಅಥವಾ ಮ್ಯಾಪ್ಗಳನ್ನು ನೀವು ವ್ಯೂ ಮಾಡಲಿಕ್ಕೆ ನಿಮಗೆ ಒಂದು PDF ರೀಡರ್ ಆಗಿರ್ಬೋದು ಅಥವಾ ಒಂದು ಅಡೋಬ್ ಆಕ್ರೋಬ್ಯಾಟ್ ರೀಡರ್ ಇರ್ಬೋದು, ಯಾವುದೇ ಒಂದು ಆ್ಯಪ್ ಇದ್ದರೆ ಮಾತ್ರ ಅದೇನಾಗುತ್ತೆ ವರ್ಕ್ ಆಗುತ್ತೆ. ಇಷ್ಟು ಫೀಚರ್ಸ್ ಇದ್ದರೆ ಮಾತ್ರ, ಅಂದರೆ ಸ್ಮಾರ್ಟ್ಫೋನಲ್ಲಿ ಇಷ್ಟು ಫೀಚರ್ಸ್ ಇದ್ದರೆ ಮಾತ್ರ ಈ ಒಂದು ಆ್ಯಪ್ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟು ಈ ಆ್ಯಪನ್ನು ನೀವು ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತಂದರೆ, ಅಧಿಕೃತವಾಗಿ ಏನು ನಮ್ಮ ಭಾರತೀಯ ಜನಗಣತಿ ರಿಜಿಸ್ಟ್ರಾರ್ ಆಫ್ ಕಚೇರಿ ಇದೆ, ಆ ಒಂದು ಕಚೇರಿಯ ಒಂದು CMMS ಪೋರ್ಟಲ್ ಏನಿದೆ ಅದರ ಮುಖಪುಟದಲ್ಲಿ ಈ ಒಂದು ಆ್ಯಪನ್ನು ಲಿಂಕನ್ನು ಕೊಟ್ಟಿದ್ದಾರೆ. iOS ಆವೃತ್ತಿ ಮತ್ತು ಆಂಡ್ರಾಯ್ಡ್ ಆವೃತ್ತಿ ಎರಡಕ್ಕೂ ಸಪ್ರೇಟ್ ಆದಂತಹ ಒಂದು ಆ್ಯಪ್ನ ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಬಳಸ್ಕೊಂಡು ನೀವು ಏನು ಮಾಡಬೇಕಾಗುತ್ತೆ, ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ಬೇರೆ ಯಾವುದೇ APK ಫೈಲ್ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಹರಿದಾಡುವಂತಹ ಫೇಕ್ ಲಿಂಕ್ಗಳನ್ನು ಬಳಸ್ಕೊಂಡು ನೀವು ಯಾವುದೇ ಕಾರಣಕ್ಕೂ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಡಿ. ಅದೇ ರೀತಿ ಈ ಒಂದು ಏನು ಆ್ಯಪನ್ನು ನೋಂದಣಿ ಮಾಡುವಂಥ ಸಂದರ್ಭದಲ್ಲಿ ಬರುವಂಥ ಮೆಸೇಜ್ಗಳು, ಅದರ ಕೀವರ್ಡ್ಸ್ಗಳನ್ನ ನೀವು ನೋಡ್ಕೋಬೇಕು. ಅವು ಯಾವಾಗಲೂ RGICN ಅಂತ ಬರುತ್ತೆ, RGICN ಅಂತ ಇರುತ್ತೆ. ಈ ರೀತಿ ಕೀವರ್ಡ್ಸ್ ಇರುವಂತಹ OTPಗಳಾಗಿರ್ಬೋದು, ಮೆಸೇಜ್ಗಳು ಮಾತ್ರ ಅಧಿಕೃತವಾಗಿರ್ತವೆ. ಬೇರೆ ಯಾವುದನ್ನು ಸಹ ನೀವು ಇದನ್ನು ಮಾಡಬೇಡಿ. ನೆಕ್ಸ್ಟು ಇಲ್ಲಿ ಏನು ಲಾಗಿನ್ ಆಗುವಂತಹ ವಿಧಾನ ಹೇಗೆ ಅಂತಂತಂದರೆ, ನೀವು ಆ್ಯಪನ್ನು ಏನು ಇನ್ಸ್ಟಾಲ್ ಮಾಡಿದ ನಂತರ ಒಂದು ಈ ರೀತಿ ನೋಂದಣಿಯ ಒಂದು ಸ್ಕ್ರೀನ್ ಅಂದರೆ ರಿಜಿಸ್ಟ್ರೇಷನ್ ಸ್ಕ್ರೀನು ನಿಮಗೆ ಈ ರೀತಿ ಕಾಣಿಸ್ತದೆ. ಇದು ಬಹು ಅಂಶ ದೃಢೀಕರಣ ಇರ್ತದೆ. ಅಂದರೆ ಇದರಲ್ಲಿ OTP ದೃಢೀಕರಣ ಇರ್ತದೆ, ಆಮೇಲೆ ಕ್ಯಾಪ್ಚಾ ದೃಢೀಕರಣ ಇರ್ತದೆ. ಅದ್ರ ಜೊತೆಗೆ ನೀವು ಏನು ಮಾಡಬೇಕಾಗುತ್ತೆ, ಪಿನ್ನನ್ನು ಸೆಟ್ ಮಾಡಬೇಕಾಗುತ್ತೆ. ಎಲ್ಲವೂ ಸಹ ಇರೋದರಿಂದ ಇದು ಬಹು ಅಂಶ ದೃಢೀಕರಣ ಇರುವಂತಹ ಒಂದು ಲಾಗಿನ್ ಪೇಜ್ ಆಗಿರ್ತದೆ. ಇಲ್ಲಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ಏನಿರ್ತದೆ ಅಂದರೆ, CMMS ಪೋರ್ಟಲಲ್ಲಿ ನೀವು ಯಾವುದು ಮೊಬೈಲನ್ನು ನೋಂದಣಿ ಮಾಡಿರ್ತೀರ ಅಲ್ಲಿಗೆ OTP ಬರ್ತದೆ. ಈ ಸಮಯದಲ್ಲಿ ಯಾವ ಸಮಯ ಅಂದರೆ, ಈ ನೋಂದಣಿ ಮಾಡುವಂಥ ಸಂದರ್ಭದಲ್ಲಿ ಇಂಟರ್ನೆಟ್ ಅವಶ್ಯಕತೆ ಇರುತ್ತೆ. ಈ ಆ್ಯಪು ಆಫ್ಲೈನಲ್ಲೂ ಕೆಲಸ ಮಾಡುತ್ತೆ. ಬಟ್ಟು ಎರಡು ಸಂದರ್ಭ, ಒಂದು ನಿಮ್ಮ ಮೊಬೈಲನ್ನು ನೋಂದಣಿ ಮಾಡುವಂಥ ರಿಜಿಸ್ಟರ್ ಮಾಡುವಂಥ ಸಂದರ್ಭದಲ್ಲಿ, ಮತ್ತು ಇನ್ನೊಂದು ನೀವು ಏನು ಸೆನ್ಸಸ್ ಮಾಡಿರುವಂಥ ಮಾಹಿತಿ ಇದೆ ಅದನ್ನು ಸಿಂಕ್ ಮಾಡುವ ಸಂದರ್ಭದಲ್ಲಿ ಮಾತ್ರ ಇಂಟರ್ನೆಟ್ ಅವಶ್ಯಕತೆ ಇದೆ. ಬೇರೆ ಸಂದರ್ಭದಲ್ಲಿ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಮೊದಲನೇದು ಯೂಸರ್ ID ಕೇಳ್ತಾ ಇದೆ, ಜೊತೆಗೆ ಇಲ್ಲಿ ಕ್ಯಾಪ್ಚಾ ಕೇಳ್ತಾ ಇದೆ. ಮತ್ತು ನೀವು ಕಲರ್ ಬ್ಯಾಕ್ಗ್ರೌಂಡನ್ನು ನೀವು ಯಾವ್ದು ಬೇಕಾದ್ರೂ ಸಹ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಮೇಯ್ನು ನಮಗೆ ಯೂಸರ್ ID ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡ್ರಲ್ಲಿ ಸಿಗುತ್ತೆ. ಮತ್ತು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಏನಪ್ಪ ಅಂದರೆ, ಮುಖ್ಯವಾಗಿ ಭಾಷೆ ಆಯ್ಕೆ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನೀವು ಯಾವ ಭಾಷೆಯಲ್ಲಿ ಗಣತಿಯನ್ನು ಮಾಡ್ತೀರಾ ಆ ಭಾಷೆಯನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಲ್ಯಾಂಗ್ವೇಜಸ್ಸು ಇರುತ್ತೆ ಆ ಲ್ಯಾಂಗ್ವೇಜನ್ನು ನೀವು ಇಲ್ಲಿ ಚೇಂಜ್ ಲ್ಯಾಂಗ್ವೇಜ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಭಾಷೆನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಖಚಿತಪಡಿಸಬೇಕು ಅಥವಾ ಕನ್ಫರ್ಮನ್ನು ಮಾಡಬೇಕಾಗುತ್ತೆ. ಯಾಕೆಂತಂದರೆ ಒಂದು ಸರಿ ನೀವೇನಾದರೂ ಭಾಷೆಯನ್ನು ಸೆಲೆಕ್ಟ್ ಮಾಡಿ ಅದನ್ನು ಖಚಿತಪಡಿಸಿದರೆ ಮತ್ತೆ ನಿಮ್ಮ ಭಾಷೆಯನ್ನು ಬದಲಾಯಿಸೋದಕ್ಕೆ ಅವಕಾಶ ಇರೋದಿಲ್ಲ. ಅದರಿಂದ ನೀವು ಏನು ಮಾಡಬೇಕು, ಮತ್ತೆ ದೃಢಪಡಿಸಿದ ನಂತರ ಆ್ಯಪನ್ನು ಮರುಸ್ಥಾಪಿಸಿದ ನಂತರ ಅಥವಾ ಅಳಿಸಿದ ನಂತರವೂ ಭಾಷೆಯನ್ನು ಮತ್ತಷ್ಟು ಬದಲಾಯಿಸೋದಕ್ಕಾಗಲ್ಲ. ಇದನ್ನು ನೀವು ಒಂದು ಸರಿ ಮಾಡಿದಾದಮೇಲೆ ನೀವು ಏನೇ ಮಾಡಿದ್ರೂ ಚೇಂಜ್ ಆಗೋದಿಲ್ಲ. ಅದಕ್ಕೋಸ್ಕರ ಭಾಷೆಯನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿಕೊಡಿ. ನಂತರ
ನಿಮಗೆ ಭಾಷೆನ ದೃಢೀಕರಿಸಿದ ನಂತರ ನಿಮಗೆ ಏನಾಗುತ್ತೆ OTP ಬರುತ್ತೆ. OTP ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿದೆ ಆ ಮೊಬೈಲ್ ನಂಬರಿಗೆ OTP ಬರುತ್ತೆ. ಭಾಷೆ ದೃಢೀಕರಣದ ನಂತರ ನೋಡಿ ಪರದೆಯ ಮೇಲೆ ಈ ರೀತಿ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇದ್ದಲ್ಲ, ಇಲ್ಲಿ ಅಲ್ಲಿ ಮೊಬೈಲ್ಸ್ ಏನು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇದೆ ಅದಕ್ಕೆ OTP ಬರುತ್ತೆ. ಆ OTPಯನ್ನು ನೀವು ಏನು ಮಾಡಬೇಕು, ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಈ ರೀತಿ OTPಯನ್ನು ಎಂಟರ್ ಮಾಡಿ ಕೆಳಗಡೆ ಏನು ವೆರಿಫೈ ಆಪ್ಷನ್ ಇದೆಯಲ್ಲ, ವೆರಿಫೈ OTP, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಅದು ಏನು ಮಾಡುತ್ತೆ ಅಂದರೆ ಇಲ್ಲಿ ಪಾಸ್ವರ್ಡನ್ನು ಕೇಳುತ್ತೆ. ಇಲ್ಲಿ ನೋಡಿ ಪಾಸ್ವರ್ಡ್ ಅನ್ನೋದು ಖಾಲಿ ಇರ್ತದೆ. ಇಲ್ಲಿ ನೀವು ಮ್ಯಾನ್ಯುಯಲ್ ಆಗಿ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಮತ್ತು ಯೂಸರ್ ID ಎರಡೂ ಸಹ ನಿಮ್ಮ ಮೊಬೈಲಿಗೆ ಸೆಂಡ್ ಆಗಿರ್ತದೆ. ನಿಮಗೆ ಯೂಸರ್ ID ಬಂದಿರುತ್ತೆ, ಪಾಸ್ವರ್ಡ್ ಬಂದಿಲ್ಲ ಅಂತಂದರೆ ನೀವು ಇಲ್ಲಿ ಏನು ಅಡ್ಮಿನ್ ಕ್ಯಾಪ್ಸ್ ಹಾಕಿ admin@123 ಏನು ಡಿಫಾಲ್ಟ್ ಪಾಸ್ವರ್ಡ್ ಇರುತ್ತೆ ಅದನ್ನು ನೀವು ಹಾಕಿದರೆ ಸಬ್ಮಿಟ್ ಕೊಟ್ಟರೆ ಅದೇನಾಗುತ್ತೆ ಮುಂದುವರಿಯುತ್ತೆ. ಇಲ್ಲ ಕೆಲವರಿಗೆ ಇಂಡಿವಿಜುವಲ್ ಆಗಿ ಪಾಸ್ವರ್ಡು ಸಹ ಸೆಂಡ್ ಆಗಿದೆ. ಯಾರಿಗೆ ಪಾಸ್ವರ್ಡ್ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪಾಸ್ವರ್ಡನ್ನು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋ ಇದೆ, ಅದನ್ನು ನೀವು ನೋಡಿ. ಇಲ್ಲಿ ಪಾಸ್ವರ್ಡ್ ನೀಡಿದ ನಂತರ ಅದೇನಾಗುತ್ತೆ ಲಾಗಿನ್ ಮಾಡೋದಕ್ಕೆ ಸಬ್ಮಿಟನ್ನು ಕೇಳುತ್ತೆ. ಕ್ಲಿಕ್ ಮಾಡಿ ನಂತರ ನೀವು ಏನು ಸಾಧನವನ್ನು ನೋಂದಾಯಿಸಿದ ನಂತರದ ಲಾಗಿನ್ಗಳಿಗೆ OTP ಕೇಳಲ್ಲ ಅಂತ ಹೇಳ್ತದೆ. ಒಂದು ಸರಿ ಅಷ್ಟೇ OTP ಕೇಳುತ್ತೆ, ಪದೇ ಪದೇ OTP ಕೇಳೋದಿಲ್ಲ. ಅದು ಹೇಗೆ ಅಂತೇಳಿ ಮುಂದೆ ನೋಡೋಣ. ಈಗ OTP ಪಾಸ್ವರ್ಡನ್ನು ಹಾಕಿದ ನಂತರ ಅದೇನು ಮಾಡುತ್ತೆ, ಮೊದಲ ಬಾರಿಗೆ ನೋಂದಾಯಿಸಿದ ನಂತರ ಮೊಬೈಲ್ ಆ್ಯಪ್ಗೆ ಪಿನ್ನನ್ನು 2 ಬಾರಿ ಹೊಂದಿಸೋದಕ್ಕೆ ಹೇಳ್ತಾರೆ. ಇಲ್ಲಿ ಪಿನ್ನನ್ನು ನೀವು ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಬಳಕೆದಾರರು ಯಾಂಬರ್ಗರ್ ಮೆನು ಮೂಲಕ ಲಾಗೌಟ್ ಆಗುವವರೆಗೆ ಈ ಪಿನ್ನನ್ನು ನಂತರದ ಲಾಗಿನ್ಗಳಿಗೆ ಬಳಸಲಾಗುತ್ತದೆ. ನೋಡಿ ಇಲ್ಲಿ ಯಾಂಬರ್ಗರ್ ಅಂತ ಬರುತ್ತೆ, ಅದು ಏನು ಅಂತ ಹೇಳ್ತೀನಿ. ಇಲ್ಲಿ 3 ಗೆರೆ ಬರುತ್ತಲ್ಲ ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ನೀವು ಪಿನ್ನನ್ನು 2 ಸರಿ ಹಾಕಿ ಸೆಟ್ ಮಾಡಬೇಕು. 4 ಅಂಕಿ ಇರುವಂತಹ ಒಂದು ಪಿನ್ನನ್ನು ಸೆಟ್ ಮಾಡಬೇಕು. ನೀವು ಪ್ರತಿ ಏನು ಲಾಗಿನ್ನಿಗೂ ಸಹ ಅದು ನಿಮಗೆ ಯೂಸರ್ ID ಪಾಸ್ವರ್ಡ್ ಕೇಳೋದಿಲ್ಲ. ಯೂಸರ್ ID ಹಾಗೇ ಇರುತ್ತೆ. ಬರೀ ಜಸ್ಟ್ ಪಿನ್ನನ್ನು ಹಾಕಿದರೆ ಸಾಕು, ನಿಮಗೆ ಲಾಗಿನ್ ಆಗುತ್ತೆ. ಎಲ್ಲಿವರೆಗೂ ಅಂತಂದರೆ ನೀವು ಲಾಗೌಟ್ ಆಗುವವರೆಗೂ ಅದು ಹಾಗೇ ಇರುತ್ತೆ. ಈಗ ಲಾಗಿನ್ ಆಗಿದೆ, ಒಳಗಡೆ ಎಂಟ್ರಿ ಆಗಿದೆ. ಎಂಟ್ರಿ ಆದ ತಕ್ಷಣ ಒಂದು ಸರಿ ರಿಫ್ರೆಶ್ ಕೊಡ್ಕೊಳ್ಳಿ. ರಿಫ್ರೆಶ್ ಆದಮೇಲೆ ಈ ರೀತಿಯ ಒಂದು ಏನು ಸ್ಥಳ ವಿವರಗಳಿರುವಂತಹ ಒಂದು ಮಾಹಿತಿ ಓಪನ್ ಆಗುತ್ತೆ. ಮೊದಲನೇದು ಇಲ್ಲಿ ಏನೇನಿದೆ ಅಂತ ಹೇಳಿ ಒಮ್ಮೆ ನೋಡೋಣ. ಮೇಯ್ನು ನಿಮ್ಮ ಜನಗಣತಿ ಬ್ಲಾಕು, ನಿಮ್ಗೆ ಏನು ನೇಮಕಾತಿ ಆದೇಶ ಪತ್ರವನ್ನು ಕೊಟ್ಟಿದ್ದಾರೆ ಆ ನೇಮಕಾತಿ ಆದೇಶ ಪತ್ರದಲ್ಲಿ ಯಾವ ಬ್ಲಾಕನ್ನು ಅಲರ್ಟ್ ಮಾಡಿದ್ದಾರೆ ಆ ಬ್ಲಾಕು ಇಲ್ಲಿ ನಿಮಗೆ ಗೋಚರ ಆಗಬೇಕು, ಎರಡಕ್ಕೂ ಮ್ಯಾಚ್ ಆಗಬೇಕು. ಇಲ್ಲಿ ನೋಡಿ ಮನೆಪಟ್ಟಿ ಬ್ಲಾಕ್ ಆಯ್ಕೆ ಮಾಡಿ ಅಂತ ಇದೆಯಲ್ಲ, ಇಲ್ಲಿ ನಿಮಗೆ ಡ್ರಾಪ್ ಡೌನ್ ಬಾಕ್ಸ್ ಕಾಣ್ತಾ ಇದೆ. ಇಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಇದೆ. ಮತ್ತು ಇಲ್ಲಿ ನಿಮಗೆ ಸ್ಥಳ ವಿವರಗಳಲ್ಲಿ ಮನೆಪಟ್ಟಿ ಬ್ಲಾಕ್ 1/1 ಅಂತ ಇದೆ. ಅಂದರೆ ಅರ್ಥ ನಿಮಗೆ ಇರುವಂಥ ಬ್ಲಾಕ್ಗಳು ಕೇವಲ 1 ಬ್ಲಾಕು ಅಂತ. ಅಂದರೆ 1/1 ಅಂದರೆ 1ಕ್ಕೆ 1 ಶೋ ಆಗ್ತಾ ಇದೆ ಅಂತ ಅರ್ಥವನ್ನು ಕೊಡುತ್ತೆ. ಮತ್ತು ಇಲ್ಲಿ ನಿಮಗೆ 3ನೇ 1 ಅಥವಾ 3ನೇ 2, 3ನೇ 3 ಅಂತ ಇದ್ದರೆ ನಿಮಗೆ 3 ಬ್ಲಾಕ್ಗಳಿದೆ ಅನ್ನೋ ಅರ್ಥವನ್ನು ಕೊಡುತ್ತೆ. ನೀವು ಪ್ರತಿ ಸಂದರ್ಭದಲ್ಲೂ ಇಲ್ಲಿ ನೀವು ಡ್ರಾಪ್ ಡೌನಿಂದ ಮನೆಪಟ್ಟಿ ಬ್ಲಾಕನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮತ್ತು ಅದಾದ ನಂತರ ಇಲ್ಲಿ ನಿಮಗೆ ರಾಜ್ಯ, ಜಿಲ್ಲೆ, ತಾಲೂಕು ಇವೆಲ್ಲವೂ ಸಹ ಡಿಫಾಲ್ಟಾಗಿ ಫೆಚ್ ಆಗುತ್ತೆ. ನಿಮಗೆ ನೋಡ್ಕೊಳ್ಳಿ ಯಾವ ಗ್ರಾಮ ಅಲರ್ಟ್ ಆಗಿದೆ, ಮತ್ತು ವಾರ್ಡ್ ಸಂಖ್ಯೆ ಯಾವುದಿದೆ, ಮತ್ತು ಮನೆಪಟ್ಟಿ ಬ್ಲಾಕ್ ಸಂಖ್ಯೆ ಯಾವುದಿದೆ ಎಲ್ಲವೂ ಸಹ ಇಲ್ಲಿ ನಿಮಗೆ ಶೋ ಆಗುತ್ತೆ. ಅದಾದಮೇಲೆ ನೀವು ಮೇಯ್ನು ಏನು ಈಗ ಮ್ಯಾಪನ್ನು ತಯಾರು ಮಾಡ್ತೀರಾ ಅಲ್ಲಿ ನಿಮಗೆ ಎಷ್ಟು ಕಟ್ಟಡಗಳು ಸಿಗುತ್ತೆ ಮತ್ತು ಎಷ್ಟು ಜನಗಣತಿ ಮನೆಗಳು ಸಿಗುತ್ತೆ ಅವುಗಳನ್ನು ನೀವು ಆಲ್ರೆಡಿ ಏನು ಮಾಡಿರ್ತೀರ, ಫೈನಲ್ ಮಾಡಿರ್ತೀರ. ಅಲ್ಲಿರುವಂತಹ ಪಟ್ಟಿಯಲ್ಲಿ ಅಂದರೆ ಮ್ಯಾಪ್ನಲ್ಲಿರುವಂತಹ ಮಾಹಿತಿಯ ಪ್ರಕಾರ ನೀವು ಇಲ್ಲಿ ಕಟ್ಟಡಗಳ ಸಂಖ್ಯೆಯನ್ನು ಹಾಕಬೇಕು ಮತ್ತು ಜನಗಣತಿ ಮನೆಗಳ ಸಂಖ್ಯೆಯನ್ನು ಹಾಕಿ ನೀವೇನು ಮಾಡಬೇಕು, ಎಂಟರ್ ಮಾಡಿ ಮನೆಪಟ್ಟಿ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಕಟ್ಟಡಗಳ ಸಂಖ್ಯೆ ಮತ್ತು ಜನಗಣತಿ ಮನೆಗಳ ಸಂಖ್ಯೆಯನ್ನು ನಮೂದಿಸಿ ಮನೆಪಟ್ಟಿ ಬ್ಲಾಕ್ನ ಪೂರ್ಣಗೊಳಿಸುವಿಕೆಯನ್ನು ಪರಿಶೀಲಿಸಲು ಈ ಅಂಕಿಅಂಶವನ್ನು ಬಳಸಲಾಗುತ್ತೆ. ಇದನ್ನು ಯಾವಾಗಲೂ ತಿದ್ದುಪಡಿ ಮತ್ತು ಯಾವುದೇ ಸಮಯದಲ್ಲಿ ಮತ್ತೆ ಬದಲಾಯಿಸ್ಬೋದು. ಇಲ್ಲಿ ವ್ಯತ್ಯಾಸಗಳಾದ್ರೂ ಅಂದರೆ ಇಲ್ಲಿ ಒಂದು ಸಂಖ್ಯೆ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಇವುಗಳನ್ನು ಮತ್ತೆ ಬದಲಾಯಿಸೋದಕ್ಕೆ ಅವಕಾಶ ಇರುತ್ತೆ. ಮತ್ತು ಮನೆಪಟ್ಟಿ ಬ್ಲಾಕ್ ಹಂಚಿಕೆಯಲ್ಲಿ ಯಾವುದೇ ಬದಲಾವಣೆ ಅಥವಾ ಸ್ವಯಂ ಎಣಿಕೆ ಐಡಿಗಳು ರಿಫ್ರೆಶ್ ಆದ ಸಂದರ್ಭದಲ್ಲಿ ಬಳಕೆದಾರರು ರಿಫ್ರೆಶ್ ಬಟನನ್ನು ಕ್ಲಿಕ್ ಮಾಡಬಹುದು ಮತ್ತು ಆಯ್ಕೆಗೆ ಇಂಟರ್ನೆಟ್ ಸಂಪರ್ಕದ ಅವಶ್ಯಕತೆ ಇದೆ. ನಿಮಗೆ ಇಲ್ಲಿ ಒಳಭಾಗದಲ್ಲಿ ಬರುತ್ತೆ ಸ್ವಯಂ ಗಣತಿ ಐಡಿಗಳು ಅಂತೇಳಿ ಬರುತ್ತೆ. ಅದು ನಿಮಗೆ ಒಂದೇ ಸರಿ ಮೊದಲನೇಕ್ಕೆ ತೋರಿಸುತ್ತೆ, ಬಟ್ ಅದನ್ನು ಸಂಖ್ಯೆಗಳು ಜಾಸ್ತಿ ಆದರೆ ಇಲ್ಲಿ ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ಮಾಹಿತಿಯಲ್ಲಿ ಶೋ ಆಗುತ್ತೆ. ಅದಾದ ನಂತರ ಇನ್ನು ಸ್ಥಳ ವಿವರಗಳಿಗೆ ಬಂದಾಗ ಎಲ್ಲ ಗಣತಿದಾರರು ಏನು ಮಾಡಬೇಕಪ್ಪ ಅಂದರೆ ಮನೆಪಟ್ಟಿ ಕಾರ್ಯಾಚರಣೆಯ ಪ್ರಾರಂಭದ ದಿನದಿಂದ ನೀವು ಏನು ಸ್ವಯಂ ಗಣತಿ ಐಡಿಗಳನ್ನು ಡೌನ್ಲೋಡ್ ಮಾಡ್ಕೊಳ್ತೀರಾ ಅಲ್ಲಿ ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಈಗ ಆಲ್ರೆಡಿ ಹೇಳಿದೆ ನಾನು. ಮನೆಪಟ್ಟಿ ಕಾರ್ಯಾಚರಣೆಗಳ ಆ್ಯಪ್ನಲ್ಲಿ ಇದಕ್ಕಾಗಿ ಪಾಪಪ್ಪನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ಯಾಂಬರ್ಗರ್ ಮೆನು ಅಂತ ಏನಿದೆ, ಇಲ್ಲಿ ಏನು 3 ಗೆರೆಗಳು ಕಾಣ್ತಾ ಇದ್ದಾರೋ ಇದನ್ನು ಯಾಂಬರ್ಗರ್ ಮೆನು ಅಂತ ಕರಿತೀವಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ವಯಂ ಗಣತಿ ಮಾಡ್ಕೊಂಡಿರುವಂತಹ ಐಡಿಗಳ ಸಂಖ್ಯೆ ನಿಮಗೆ ಅಲ್ಲಿ ಶೋ ಆಗುತ್ತೆ. ನಂತರ
ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ. ಈಗ ನಾನೇನು ಹೇಳಿದೆ ನಾನು ಇಲ್ಲಿ ಈಗ ಈ ಥರ ಲೊಕೇಶನ್ ಪರ್ಟಿಕ್ಯುಲರ್ಸ್ HLB 1/3 ಅಂತ ಇದ್ದರೆ, ಅಂದರೆ ಇಲ್ಲಿ 1/3 ಅಂದರೆ 3 ಬ್ಲಾಕ್ಗಳಿದ್ದಾವೆ. ಅಲ್ಲೀಗ ನಿಮಗೆ ಒಂದು ಶೋ ಆಗ್ತಾಯಿದೆ ಅಂತೇಳಿ, ಅಂದರೆ ನಿಮಗೆ ಇಲ್ಲಿ ಅಲರ್ಟ್ ಆಗಿರೋ ಬ್ಲಾಕ್ಗಳ ಸಂಖ್ಯೆ 3 ಅಂತೇಳಿ ಇದು ಅರ್ಥವನ್ನು ಕೊಡುತ್ತೆ. ನಂತರ ಇದನ್ನು ನೀವು ಏನು ಮಾಡಬೇಕು, ಡ್ರಾಪ್ ಡೌನ್ ಬಾಕ್ಸ್ ಇಲ್ಲಿ ಏನಿದೆ, ಈ ಡ್ರಾಪ್ ಡೌನ್ ಬಾಕ್ಸ್ಗೆ ಹೋಗಿ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತದೆ. ನೆಕ್ಸ್ಟ್ ಜನಗಳತ್ತ ಮನೆಗಳ ಸಂಖ್ಯೆಯನ್ನು ಎಂಟ್ರಿ ಮಾಡ್ತೀರಾ, ಕಟ್ಟಡಗಳ ಸಂಖ್ಯೆಯನ್ನು ಎಂಟ್ರಿ ಮಾಡ್ತೀರಾ. ಈಗ ನೆಕ್ಸ್ಟ್ ನೀವು ಹೌಸ್ ಲಿಸ್ಟ್ ಆಪ್ರೇಷನ್ಸ್ ಅಂದರೆ ಮನೆಪಟ್ಟಿ ಕಾರ್ಯಾಚರಣೆಗೆ ತೆರಳ್ತೀರಾ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫಸ್ಟು ಮ್ಯಾಪ್ ಪ್ರಕಾರ ಬಿಲ್ಡಿಂಗ್ ಸಂಖ್ಯೆಯನ್ನು ಹಾಕ್ತೀರಾ, ನೆಕ್ಸ್ಟ್ ಸೆನ್ಸಸ್ ಹೌಸ್ಗಳ ಸಂಖ್ಯೆ ಹಾಕ್ತೀರಾ, ನಂತರ ಹೌಸ್ ಲಿಸ್ಟ್ ಆಪ್ರೇಷನ್ಗೆ ಮುಂದುವರಿತೀರಾ. ನೆಕ್ಸ್ಟು ಅದಾದಮೇಲೆ ಇಲ್ಲಿ ಏನು ಹ್ಯಾಂಬರ್ಗರ್ ಮೆನು ಇದೆ, ಇಲ್ಲಿ ಏನೆಲ್ಲ ಆಪ್ಷನ್ಸ್ಗಳಿದ್ದಾವೆ ಅನ್ನೋದನ್ನು ನೋಡೋಣ. ಫಸ್ಟ್ನೇದು ನಿಮ್ಮ ಒಂದು ID ಇರ್ತದೆ, ಇಲ್ಲಿ ಮೇಲ್ಭಾಗದಲ್ಲಿ ನಿಮ್ಮ ಒಂದು ಯೂಸರ್ ID ಇರ್ತದೆ. ನೆಕ್ಸ್ಟ್ ಎರಡನೇದು ಇಲ್ಲಿ ನಿಮ್ಮ ರೋಲ್ ಇರ್ತದೆ, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ನೋಡಿ. ರೂರಲ್ ಚಾರ್ಜ್ ಎನ್ಯುಮರೇಟರ್ ಅಂತ ಹೇಳಿ ಶೋ ಆಗ್ತಾಯಿದೆ. ಮತ್ತು ಕೆಲವರು ಸೂಪರ್ವೈಸರ್ ಅಂತ ಇರ್ತದೆ, ಚಾರ್ಜ್ ಆಫೀಸರ್ ಅಂತ ಇರ್ತದೆ, ಇದನ್ನು ನೋಡ್ತೀರಾ. ಈಗ ಏನು ಅವ್ರ ಸ್ವಯಂ ಗಣತಿ IDಗಳು ಡೌನ್ಲೋಡ್ ಆಗಿವೆ ಎಷ್ಟು ಅಂತೇಳಿ ಇಲ್ಲಿ ನಿಮಗೆ ಶೋ ಆಗುತ್ತೆ. ಸಂಖ್ಯೆಯಲ್ಲಿ 0 ಇದೆ, ಇಲ್ಲಿ ನಿಮಗೆ ಶೋ ಆಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸುತ್ತೆ, ಈ ಅಪ್ಲಿಕೇಶನ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತದೆ. ಇಲ್ಲಿ ನೆಕ್ಸ್ಟ್ ಇರುವಂಥ ಆಪ್ಷನ್ ಪಾಸ್ವರ್ಡ್ ಬದಲಾಯಿಸಿ ಅಂತ ಇದೆ. ಇಲ್ಲಿ ನೀವು ಪಾಸ್ವರ್ಡ್ ಬದಲಾಯಿಸಬೇಕು ಅಂದರೆ ಇಲ್ಲಿ ನೀವು ಹೋಗಿ ಬದಲಾಯಿಸ್ಕೋಬೋದು. ಅದಾದಮೇಲೆ ಇಂಪಾರ್ಟೆಂಟು ನೋಡಿ, ನಿಮಗೆ ಮನೆಪಟ್ಟಿ ಬ್ಲಾಕ್ ಮ್ಯಾಪ್ಗಳು ಅಂತ ಇದೆ. ಇಲ್ಲಿ ನೀವು ಮ್ಯಾಪ್ಗಳನ್ನು ಡೌನ್ಲೋಡ್ ಮಾಡ್ಬೋದು, ಪ್ಲಸ್ ಅದ್ರ ಜೊತೆ ನೀವು ಅದನ್ನು ವ್ಯೂ ಮಾಡಲಿಕ್ಕೂ ಸಹ ಆಪ್ಷನನ್ನು ಕೊಟ್ಟಿದ್ದಾರೆ. ಅದು PDF ಅಲ್ಲಿ ಡೌನ್ಲೋಡ್ ಆಗುತ್ತೆ. ಅದಕ್ಕೆ PDF ರೀಡರು ನಿಮ್ಮ ಮೊಬೈಲಲ್ಲಿ ಇರಬೇಕಾಗುತ್ತೆ. ನಿಮ್ಗೆ ಏನಾದರೂ ಎಲ್ಪ್ ಬೇಕಂದ್ರೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಲಾಗೌಟ್ ಆಪ್ಷನ್ನು ಸಹ ಇಲ್ಲಿ ನಿಮಗೆ ಸಿಗುತ್ತೆ. ಇದು ಹ್ಯಾಂಬರ್ಗರ್ ಮೆನುನಲ್ಲಿರುವಂತಹ ಏನು ಪಾಯಿಂಟ್ಸ್ಗಳಾಗಿರುತ್ತೆ. ಅದಾದ ನಂತರ ಏನಾದರೂ ಪಾಸ್ವರ್ಡನ್ನು ಮರ್ತೋಗಿದೆ ಅಂತಂದರೆ ನೀವೇನು ಮಾಡಿ, ಅಲ್ಲಿ ಪಾಸ್ವರ್ಡ್ ಮರ್ತೋಗಿದೆ ಎಂಬ ಲಿಂಕನ್ನು ಅಂದರೆ ಫರ್ಗಾಟ್ ಪಾಸ್ವರ್ಡ್ ಆಪ್ಷನ್ ಇಲ್ಲಿ ಏನು ಕಾಣುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಲಿಂಕನ್ನು ಬಳಸಿ ಇಲ್ಲಿ ಬಳಕೆದಾರಿಯ ಐಡಿಯನ್ನು, ನಿಮ್ಮ ಯೂಸರ್ ಐಡಿಯನ್ನು ಇಲ್ಲಿ ಹಾಕಿ, ಐಡಿಯನ್ನು ಸಲ್ಲಿಸಿದ ನಂತರ ನಿಮ್ಗೆ ಏನು ಬರುತ್ತೆ, OTP ಕೇಳುತ್ತೆ. OTP ಎಂಟರ್ ಮಾಡಿ. OTP ಎಂಟರ್ ಮಾಡಿದ್ಮೇಲೆ ಪಾಸ್ವರ್ಡನ್ನು ನೀವು ಏನು ಮಾಡಬೇಕು, 2 ಸರಿ ಹಾಕಿ ನೀವು ರೀಸೆಟ್ ಮಾಡ್ಕೋಬೋದು. ಹಾಕಿ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಪಾಸ್ವರ್ಡು ರೀಸೆಟ್ ಆಗುತ್ತೆ. ಇದು ಪಾಸ್ವರ್ಡನ್ನು ಮರೆತು ಹೋದರೆ ಸೆಟ್ ಮಾಡುವಂತಹ ವಿಧಾನ ಆಗಿರುತ್ತೆ. ನಂತರ ಬಳಕೆದಾರರ ಪಾಸ್ವರ್ಡನ್ನು ಬದಲಾಯಿಸಲು ಬಯಸಿದರೆ ನೀವು ಹ್ಯಾಂಬರ್ಗರ್ ಮೆನುನಲ್ಲಿ ಆಗಲಿ ಆಪ್ಷನನ್ನು ಏನು ತೋರಿಸ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ ಬರುತ್ತೆ. ಯೂಸರ್ ನೇಮ್ ಇರುತ್ತೆ, ಮತ್ತು ಓಲ್ಡ್ ಪಾಸ್ವರ್ಡನ್ನು ಹಾಕಬೇಕು, ಮತ್ತು ಹೊಸ ಪಾಸ್ವರ್ಡನ್ನು ಹಾಕಿ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಏನಾಗುತ್ತೆ, ಹೊಸ ಪಾಸ್ವರ್ಡು ರೀಸೆಟ್ ಆಗುತ್ತೆ. ನೋಡಿ, ಮರ್ತೋಗಿದ್ರೆ ಫರ್ಗಾಟ್ ಪಾಸ್ವರ್ಡು, ಚೇಂಜ್ ಪಾಸ್ವರ್ಡ್ ಇದ್ದರೆ ನಿಮ್ಗೆ ಬೇಡ, ಹೊಸ ಪಾಸ್ವರ್ಡನ್ನು ನಾನು ಬದಲಾಯಿಸ್ತೀನಿ ಅಂದರೆ ಚೇಂಜ್ ಪಾಸ್ವರ್ಡ್ ಆಪ್ಷನನ್ನು ನೀವು ಏನು ಮಾಡಬೇಕಾಗುತ್ತೆ, ಬಳಸ್ಕೋಬೇಕಾಗುತ್ತೆ. ನೆಕ್ಸ್ಟು ಇನ್ನು ಈಗ ನೀವು ಏನು ಅಲ್ಲಿ ಮೊದಲನೇ ಪೇಜನ್ನು ತುಂಬಿದ್ದೀರ, ನೆಕ್ಸ್ಟ್ ಮುಂದುವರೆದ್ರೆ ನಿಮಗೆ 2ನೇ ಪೇಜ್ ಈ ರೀತಿ ಇರುತ್ತೆ. ಇಲ್ಲಿ ನಿಮಗೆ ಸರಳ ಮೆನು ಇದೆ, ಅಂದರೆ ಹೇಗೆ ವಿನ್ಯಾಸ ಹೇಗಿದೆ ಮೆನು ವಿನ್ಯಾಸ ಅಂತಂದರೆ, ಗಣತಿದಾರರಿಗೆ ಮತ್ತು ಮೇಲ್ವಿಚಾರಕರಿಗೆ ಸುಲಭವಾಗಿಸಲು ಮಾಹಿತಿಗಳ ಸಂಗ್ರಹಣೆಗಾಗಿ ಈ ಒಂದು ಸರಳ ಮೆನು ವಿನ್ಯಾಸವನ್ನು ಮಾಡಿದ್ದಾರೆ. ಇಲ್ಲಿ ನೀವು ಬ್ಲಾಕ್ ಫಸ್ಟ್ ನಮ್ಮದು ಯಾವ ಬ್ಲಾಕ್ ಈಗ ನಾವು ನೋಡ್ತಾ ಇದ್ದೀವಿ, ಮನೆಪಟ್ಟಿ ಬ್ಲಾಕ್ ಸಂಖ್ಯೆನ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಹೊಸ ಒಂದು ಸರ್ವೆಯನ್ನು, ಗಣತಿಯನ್ನು ಮಾಡಲಿಕ್ಕೆ, ಹೊಸ ಮನೆಪಟ್ಟಿಯನ್ನು ನಮೂದು ಮಾಡಲಿಕ್ಕೆ ಈ ಒಂದು ಆಪ್ಷನ್ ಬಳಸಬೇಕಾಗುತ್ತೆ. ಮತ್ತು ಏನಾದರೂ ಮಾಹಿತಿಗಳನ್ನು ತಿದ್ದುಪಡಿ ಮಾಡಲಿಕ್ಕೆ, ಈಗ ಆಲ್ರೆಡಿ ಮಾಡಿರ್ತಾರೆ ಗಣತಿಯನ್ನು, ಏನಾದರೂ ಕರೆಕ್ಷನ್ಸ್ ಇದ್ದರೆ ಇಲ್ಲಿಗೆ ಹೋಗಬೇಕಾಗುತ್ತೆ. ಮತ್ತು ಇಲ್ಲಿ ಸಿಂಕ್ ಆಪ್ಷನ್ ಇದೆ. ನೀವು ನೆಕ್ಸ್ಟು ಇದನ್ನ ಆಮೇಲೆ ಡೀಟೇಲಾಗಿ ಹೇಳ್ತೀನಿ. ಇಲ್ಲಿ ಸಿಂಕ್ ಆಪ್ಷನ್ ಇದೆ. ಇದು ಹೇಗೆ ಬಳಕೆ ಆಗುತ್ತೆ ಅಂದರೆ, ನೀವು ಏನು ಮನೆಪಟ್ಟು ನಮೂದು ಮಾಡ್ತೀರಾ, ಮಾಡಿದಾದಮೇಲೆ ಅದನ್ನು ಏನು ಮಾಡಬೇಕು, ಸಿಂಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸಿಂಕ್ ಮಾಡಿದ ಮಾಹಿತಿಯನ್ನು ತಿದ್ದುಪಡಿ ಮಾಡೋದಕ್ಕೆ ಇದನ್ನು ಬಳಸ್ತೀವಿ. ಅದರ ಒಂದು ಏನು ಸಾರಾಂಶವನ್ನು ವೀಕ್ಷಣೆ ಮಾಡೋಕ್ಕೆ ಇದನ್ನು ಬಳಸ್ತೀವಿ. ಲಾಸ್ಟಿಗೆ ಎಲ್ಲ ಇಡೀ ಸರ್ವೆ ಎಲ್ಲ ಕಂಪ್ಲೀಟ್ ಆಗಿದೆ ಅಂತೇಳಿ ನೀವು ಓಕೆ ಮಾಡಲಿಕ್ಕೆ ಪೂರ್ಣಗೊಂಡಿದೆ ಎಂಬ ಆಪ್ಷನನ್ನು ನಾವು ಕ್ಲಿಕ್ ಮಾಡ್ತೀವಿ. ನೋಡೋಣ ಅದೇನೇನು ಅಂತೇಳಿ. ಈಗ ಮಾಹಿತಿಗಳನ್ನು ಸಿಂಕ್ ಮಾಡೋದು ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ನೀವು ಲಾಗಿನ್ ಆದಮೇಲೆ ಈ ಎಡಮೂಲೆಯಲ್ಲಿ ಒಂದು ನ್ಯಾವಿಗೇಷನ್ ಡ್ರಾಯರನ್ನು ನೀವು ನೋಡ್ತೀರಾ. ಸಿಂಕನ್ನು ನಾವು ಯಾವುದೇ ಸಮಯದಲ್ಲಿ ಎಷ್ಟು ಬಾರಿ ಆದರೂ ಮಾಡ್ಬೋದು. ಈಗ ಪ್ರತಿ ಒಂದು ಮನೆಗೂ ಸಹ ನಾವು ಸಿಂಕ್ ಮಾಡ್ಬೋದು, ಅಥವಾ 10-15 ಮನೆಗಳನ್ನು ಸೇರಿಸಿ ಏನು ಮಾಡ್ಬೋದು, ನೀವು ಸಿಂಕ್ ಮಾಡ್ಬೋದು. ಪ್ರತಿ 5ರಿಂದ 6 ಮನೆ ಆದಮೇಲೆ ಸಿಂಕ್ ಮಾಡಿ ಅಂತ ಹೇಳ್ತಾರೆ. ಯಾಕೆಂದರೆ ಈ ಒಂದು ಆ್ಯಪು ಆಫ್ಲೈನಲ್ಲಿ ಕೆಲಸ ಮಾಡುತ್ತೆ. ಈ ಆಫ್ಲೈನಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದರೆ, ನೀವು ಆ ಮಾಹಿತಿಯನ್ನು ಆನ್ಲೈನ್ಗೆ ತರಬೇಕು ಅಂದರೆ ನೀವೇನು ಮಾಡಬೇಕು, ಸಿಂಕ್ ಮಾಡಬೇಕಾಗುತ್ತೆ. ಗಣತಿದಾರ ಏನು ಮಾಡಬೇಕು,
ಈಗ ಏನು ಇದನ್ನು ನೀವು ತುಂಬಿರುವ ಮಾಹಿತಿ ಇದೆಯಲ್ಲ ಅದನ್ನು ಪರಿಶೀಲನೆ ಮಾಡಿ ಸರಿಯಾದ ಒಪ್ಪಿಗೆಗಾಗಿ ಆ ಚೆಕ್ ಬಾಕ್ಸ್ ಇರುತ್ತೆ ಇಲ್ಲಿ ನೀವು ನೋಡಿದ್ರೆ ಸಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಪ್ಲೀಸ್ ಸೈನ್ ಬಿಲೋ ಅಂತೇಳಿ ಇಲ್ಲಿ ನೀವೇನು ಮಾಡಬೇಕು, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನಾದರೂ ಕಾಮೆಂಟ್ಸ್ ಇದ್ದರೆ ಬರೆದು ಸೇವ್ ಆ್ಯಂಡ್ ಸಿಂಕ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾಹಿತಿ ಏನಾಗುತ್ತೆ ಸಿಂಕ್ ಆಗುತ್ತೆ. ಎಲ್ಲ ಪೂರ್ಣಗೊಂಡ ಮತ್ತು ಅಳಿಸಿದ ಮತ್ತು ಲಾಕ್ ಮಾಡಿದ ಮಾಹಿತಿಗಳನ್ನು ಸಹ ಸಿಂಕ್ ಮಾಡಲಾಗುತ್ತೆ. ಎಲ್ಲ ಮಾಹಿತಿಗಳು ಸಿಂಕ್ ಆಗುತ್ತೆ. ಲಾಕ್ ಮಾಡಿದ ಮಾಹಿತಿಗಳನ್ನು ಸಾಮಾನ್ಯ ತಿದ್ದುಪಡಿ ಆಯ್ಕೆಯ ಮೂಲಕ ಯಾವುದೇ ಸಮಯದಲ್ಲಿ ತಿದ್ದುಪಡಿ ಮಾಡಬಹುದು. ಆದರೆ ಪೂರ್ಣಗೊಂಡ ಮಾಹಿತಿಗಳನ್ನು ಸಿಂಕ್ ನಂತರ ತಿದ್ದುಪಡಿ ಆಯ್ಕೆಯನ್ನು ಬಳಸಿಕೊಂಡು ಮಾತ್ರ ತಿದ್ದುಪಡಿ ಮಾಡ್ಬೋದು. ನೋಡಿ 2 ಥರ ತಿದ್ದುಪಡಿ ಮಾಡ್ಬೋದು. ಒಂದು ಈಗ ಹೊಸ್ದಾಗಿ ಎಂಟ್ರಿ ಮಾಡಿದರೆ ಅದರಲ್ಲಿ ಏನಾದರೂ ಇಮಿಡಿಯೇಟ್ ಕರೆಕ್ಷನ್ ಬೇಕು ಅಂದರೆ ಸಿಂಕ್ ಮಾಡೋಕ್ಕಿಂತ ಮುಂಚೆನೇ ಕರೆಕ್ಷನ್ ಬೇಕು ಅಂದರೆ ಇಲ್ಲಿ ಏನಿದೆಯಲ್ಲ ಅಪ್ಡೇಷನ್ ಡೇಟಾ ಅಂತ ಇದೆಯಲ್ಲ ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡ್ಬೋದು ಎಡಿಟ್ ಮಾಡ್ಕೋಬೋದು. ಈಗ ಆಲ್ರೆಡಿ ಸಿಂಕ್ ಮಾಡಿಬಿಟ್ಟಿದ್ರೆ ಸಿಂಕ್ ಆದಮೇಲೂ ಕರೆಕ್ಷನ್ ಬೇಕು ಅಂತಂದರೆ ಇಲ್ಲಿದೆ ನೋಡಿ, ಸಿಂಕ್ ಆದ ನಂತರವೂ ತಿದ್ದುಪಡಿ ಮಾಡಲು ಬಯಸಿದಲ್ಲಿ ಎಡಿಟ್ ಆಲ್ರೆಡಿ ಸಿಂಕು ಡೇಟಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡ್ಬೋದು ಮಾಹಿತಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಂತರ ಇದಾದಮೇಲೆ ವೆರಿ ಇಂಪಾರ್ಟೆಂಟು, ಗಣತಿದಾರರು ಮನೆಪಟ್ಟಿ ಬ್ಲಾಕನ್ನು ಪೂರ್ಣಗೊಂಡಿದೆ ಎಂದು ಗುರುತಿಸೋದಕ್ಕೆ ಇಡೀ ನಿಮಗೆ ವಹಿಸಿರುವಂಥ ಬ್ಲಾಕು ಕಂಪ್ಲೀಟ್ ಆಗಿದೆ, ಅಲ್ಲಿ ಯಾವುದೇ ಮನೆಗಳು ಇನ್ನೂ ಮನೆಪಟ್ಟಿ ಕಾರ್ಯಾಚರಣೆಯಿಂದ ಹೊರಗೆ ಉಳಿದಿಲ್ಲ ಅಂತ ಕನ್ಫರ್ಮೇಷನ್ ಆದರೆ ಆಗ ಏನು ಮಾಡಬೇಕು, ನೀವು ಲಾಸ್ಟಿಗೆ ಮಾರ್ಕ್ ಆ್ಯಸ್ ಕಂಪ್ಲೀಟ್ ಅಂತ ಇದೆ, ಮನೆಪಟ್ಟಿ ಬ್ಲಾಕನ್ನು ಪೂರ್ಣಗೊಂಡಿದೆ ಅಂತೇಳಿ ನೀವೇನು ಮಾಡಬೇಕು ಗುರುತಿಸಬೇಕು. ಯಾವುದೇ ಅಪೂರ್ಣ ದಾಖಲೆಗಳು ಲಭ್ಯವಿಲ್ಲದಿದ್ದರೆ ಮತ್ತು ಸ್ಥಳ ಪರದೆಯಲ್ಲಿ ನಮೂದಿಸಲಾದ ಜನಗಣತಿ ಮನೆಗಳ ನಿರೀಕ್ಷಿತ ಸಂಖ್ಯೆಯೊಂದಿಗೆ ಜನಗಣತಿ ಮನೆಗಳ ಸಂಖ್ಯೆ ಹೊಂದಿಕೆ ಆದರೆ ಮಾತ್ರ ಮನೆಪಟ್ಟಿ ಬ್ಲಾಕನ್ನು ಪೂರ್ಣಗೊಂಡಿದೆ ಎಂದು ಗುರುತಿಸಲು ಇದು ಅನುಮತಿಸುತ್ತದೆ. ನೋಡಿ, ನೀವೇನು ಅಲ್ಲಿ ಫ್ರಂಟ್ ಪೇಜಲ್ಲಿ ಎಂಟ್ರಿ ಮಾಡಿರ್ತೀರ ಅಲ್ಲಿ ಜನಗಣತಿ ಮನೆಗಳ ಸಂಖ್ಯೆ ಮತ್ತು ನೀವು ಮಾಡಿರುವಂಥ ಮನೆಪಟ್ಟಿ ಕಾರ್ಯಾಚರಣೆ ಮಾಡಿರುವಂಥ ಮನೆಗಳ ಸಂಖ್ಯೆ ಎರಡು ಏನಾಗಬೇಕು ಹೊಂದಿಕೆ ಆಗಬೇಕು. ಹೊಂದಿಕೆ ಆದರೆ ಮಾತ್ರ ಅದು ಮುಂದುವರಿಯೋಕ್ಕೆ ಬಿಡುತ್ತೆ. ನಂತರ ಅದು ಒಪ್ಪಿಗೆಯನ್ನು ಕೊಟ್ಟು ಇಲ್ಲಿ ಇದು ಸಹ ಚೆಕ್ ಬಾಕ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಏನಾದರೂ ರಿಮಾರ್ಕ್ಸ್ ಅದು ಕಾಮೆಂಟ್ಸನ್ನು ಬರೆದು ನೀವೇನು ಮಾಡಬೇಕು ಸಬ್ಮಿಟನ್ನು ಕೊಡಬೇಕು. ಇದರ ಅರ್ಥ ಏನಪ್ಪ ಅಂತಂದರೆ ನನ್ನ ಬ್ಲಾಕ್ನಲ್ಲಿ ಯಾವುದೇ ಮಾಹಿತಿಗಳು ಉಳಿದಿಲ್ಲ, ಕೆಲವು ಮಾಹಿತಿಗಳು ಇನ್ನೂ ಸಿಂಕ್ ಮಾಡಲು ಬಾಕಿ ಇದೆ ಎಂದು ಹೇಳುವ ಸಂದೇಶವು ಪಾಪಪ್ ಆಗುತ್ತದೆ. ನೋಡಿ, ಏನಾದರೂ ಉಳಿದಿದ್ರೆ ಅದು ಶೋ ಮಾಡುತ್ತೆ ಈ ರೀತಿ. ಇನ್ನೂ ನೋಡಿ ಸಮ್ ರೆಕಾರ್ಡ್ಸ್ ಆಫ್ ಪೆಂಡಿಂಗ್ ಅಂತ ಹೇಳಿ ಶೋ ಆಗುತ್ತೆ. ಅವುಗಳನ್ನು ಸಿಂಕ್ ಮಾಡಿ ಆಮೇಲೆ ನೀವು ಏನು ಮಾಡಿ HLB ಮಾರ್ಕ್ ಆ್ಯಸ್ ಕಂಪ್ಲೀಟ್ ಮಾಡಿ ಅಂತೇಳಿ ಹೇಳುತ್ತೆ. ಅದಕ್ಕೆ ನೀವು ಎಲ್ಲ ಮಾಹಿತಿಯನ್ನು ಸಿಂಕ್ ಮಾಡಿರಬೇಕು, ಎಲ್ಲವೂ ಸಹ ಇಲ್ಲಿ ಖಾಲಿ ಆಗಿರಬೇಕು. ಖಾಲಿ ಆದಮೇಲೆ ಇದು ಕೊನೆಯಲ್ಲಿ ಏನೋ ನಿಮ್ಮ ಮನೆಪಟ್ಟಿ ಕಾರ್ಯಾಚರಣೆ ಮುಗಿದಿದೆ ಅಂತೇಳಿ ಮಾಡಲಿಕ್ಕೆ ಇದನ್ನು ಬಳಸ್ತೀವಿ ನಾವು. ಅದಾದಮೇಲೆ ನಿಮ್ಮದು ಎಲ್ಲ ಮಾಹಿತಿ ಪರ್ಫೆಕ್ಟಾಗಿದ್ದರೆ ನೋಡಿ ಈ ರೀತಿ ಬರುತ್ತೆ. ದಿಸ್ HLB ಈಸ್ ಆಲ್ರೆಡಿ ಮಾರ್ಕ್ಡ್ ಆ್ಯಸ್ ಕಂಪ್ಲೀಟೆಡ್. ಮಾರ್ಕ್ ಆ್ಯಸ್ ಕಂಪ್ಲೀಟೆಡ್ ಅಂತ ಆದರೆ ಈ ಥರ ರೈಟ್ ಮಾರ್ಕಲ್ಲಿ ಬರುತ್ತೆ. ನಿಮ್ಮ HLB ಮಾರ್ಕ್ಡ್ ಆ್ಯಸ್ ನೋಡಿ ಕಂಪ್ಲೀಟ್ ಆ್ಯಂಡ್ ಸೇವ್ಡ್ ಅಂತೇಳಿ ಈ ರೀತಿ ಬರುತ್ತೆ. ಇದು ಅವನಿಗೆ ಲಾಸ್ಟಿಗೆ ಗಣತಿದಾರರು ಮನೆಪಟ್ಟಿ ಬ್ಲಾಕನ್ನು ಪೂರ್ಣಗೊಳಿಸಿದಾಗಲ್ಲ ಏನಾಗುತ್ತೆ, ಗಣತಿದಾರರು ಮತ್ತು ಮೇಲ್ವಿಚಾರಕರ ಮಾಹಿತಿಗಾಗಿ SMS ರವಾನೆ ಆಗುತ್ತದೆ. ನೋಡಿ, ನೀವು ಸಿಂಕ್ ಮಾಡಿ ಲಾಸ್ಟಿಗೆ ನೀವು ಫೈನಲ್ ಸಬ್ಮಿಷನ್ ಕೊಟ್ಟ ನಂತರ ನಿಮಗೂ ಮೆಸೇಜ್ ಬರುತ್ತೆ ಮತ್ತು ಮೇಲ್ವಿಚಾರಕರಿಗೂ ಅದು ಮೆಸೇಜ್ ಆಗುತ್ತೆ. ಆದ್ದರಿಂದ ಯಾವುದೇ ಮನೆಪಟ್ಟಿ ಬ್ಲಾಕ್ನಲ್ಲಿ ಯಾವುದೇ ಮನೆ ಉಳಿದಿಲ್ಲ ಅಂತ ಕನ್ಫರ್ಮೇಷನ್ ಆದಮೇಲೆ ನೀವೇನು ಮಾಡಬೇಕು, ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಂತರ ನೀವೇನಾದರೂ ಮೊಬೈಲ್ ಫೋನ್ ಬದಲಾಯಿಸೋದು ನೋಡಿ, ಒಂದು ಸರಿ ನೀವು ಏನು ಗಣತಿದಾರರು ರಿಜಿಸ್ಟರ್ಡ್ ಈಗ ಮೊಬೈಲನ್ನು ಬಳಸ್ತಾ ಇದ್ದೀರಾ, ರಿಜಿಸ್ಟರ್ಡ್ ಆಗಿರೋ ಮೊಬೈಲನ್ನು ಅದು ಏನಾದರೂ ಬದಲಾಯಿಸುವಂಥ ಅಗತ್ಯ ಬಂದರೆ ಅನಿವಾರ್ಯ ಆದರೆ ಗಣತಿದಾರರು ಏನು ಮಾಡಬೇಕು ಅದನ್ನು ಬದಲಾಯಿಸಬೇಕು. ಇಲ್ಲ ಸುಮ್ಮನೆ ಏನು ಮಾಡೋಂಗಿಲ್ಲ, ಬದಲಾಯಿಸಬಾರ್ದು. ಅಂದರೆ ಈಗ ಕಳೆದೋಗಿರುತ್ತೆ, ಏನಾದರೂ ಡ್ಯಾಮೇಜ್ ಆಗುತ್ತೆ, ಅಂಥ ಸಂದರ್ಭದಲ್ಲಿ ಮಾತ್ರ ಬದಲಾಯಿಸೋಕ್ಕೆ ಅವಕಾಶ ಇರ್ತದೆ. ಯಾವುದೇ ಹಿಂಗೆ ಬದಲಾಯಿಸೋ ಮುಂಚೆ ಏನಾಗುತ್ತೆ ನೋಡಿ, ನೀವು ಯಾವುದೇ ಮಾಹಿತಿನ ಸಿಂಕ್ ಮಾಡಿಲ್ಲ ಅಂತಂದರೆ ಆ ಮಾಹಿತಿ ಎಲ್ಲ ಏನಾಗುತ್ತೆ ಕಳೆದು ಹೋಗುತ್ತೆ, ಅಂತಂದರೆ ಲಾಸ್ ಆಗುತ್ತೆ, ಅದು ಅಳಿಸೋಗುತ್ತೆ. ಅಂಥ ಸಂದರ್ಭದಲ್ಲಿ ಆ ಮಾಹಿತಿಯನ್ನು ಮತ್ತೆ ನಾವು ರಿಟ್ರೈವ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಸಿಂಕ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದರಿಂದ ನೀವು ಹಳೆಯ ಸಾಧನವನ್ನು ಸ್ವಯಂಚಾಲಿತವಾಗಿ ನೋಂದಣಿಯನ್ನು ರದ್ದುಗೊಳಿಸಲಾಗ್ತದೆ. ಅಲ್ಲಿ ಹೋಗಿ ಚಾರ್ಜ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿದರೆ ಹಳೆಯದನ್ನು ಅನ್ರಿಜಿಸ್ಟರ್ ಮಾಡಿ ನಿಮಗೆ ಹೊಸ ಮೊಬೈಲಿಗೆ ಏನು ಮಾಡ್ತಾರೆ ಮಾಹಿತಿಗಳನ್ನು ರಿಜಿಸ್ಟರ್ ಮಾಡಿಕೊಡ್ತಾರೆ. ಅದಕ್ಕೆ ನೀವು ಪದೇ ಬದಲಾಯಿಸೋದು ಬೇಡ ಅಂತೇಳಿ. ನೋಡಿ, ಈಗ ನೀವೇನಾದರೂ ಆ ಒಂದು ಮೊಬೈಲನ್ನು ಚೇಂಜ್ ಮಾಡಿದ್ದೀರ ಅಂದರೆ ನೋಡಿ ಈ ರೀತಿ ಮಾಹಿತಿ ಬರುತ್ತೆ. ಹೊಸ ಸಾಧನದಲ್ಲಿ ಲಾಗಿನ್ ಮಾಡಲು ಪ್ರಯತ್ನಿಸಿದಾಗ ಎಚ್ಚರಿಕೆ ಸಂವಾದ ಕಾಣಿಸಿಕೊಳ್ಳುತ್ತದೆ. ಹಳೆಯ ಸಾಧನ ನೋಂದಣಿ ರದ್ದುಗೊಳ್ಳುತ್ತೆ ಮತ್ತು ಹೊಸ ಸಾಧನದ ಒಂದು ಮಾಹಿತಿಗಳು ಏನಾಗ್ತವೆ ಅಲ್ಲಿ ಶೋ ಆಗ್ತದೆ. ಇಲ್ಲಿ ನೋಡಿ, ಡಿವೈಸ್ ಚೇಂಜ್ಡ್ ಡಿಟೆಕ್ಟೆಡ್ ಅಂತೇಳಿ ನೀವು ಯಾವ ಮೊಬೈಲನ್ನು ಬಳಸ್ತಾ ಇದ್ದೀರಾ, ಈಗ ಯಾವ್ದು ಬಳಸ್ತಾ ಇದ್ದೀರಾ ಅನ್ನೋದನ್ನು ಇದು ಶೋ ಮಾಡುತ್ತೆ. ನಂತರ ಅದನ್ನು ದೃಢೀಕರಿಸಿದ ನಂತರ ಕನ್ಫರ್ಮ್ ಮಾಡಿದ ನಂತರ ಹಳೆಯ ಸಾಧನವನ್ನು ವ್ಯವಸ್ಥೆಯಿಂದ ನೋಂದಣಿ ರದ್ದು ಮಾಡಲಾಗುತ್ತದೆ ಮತ್ತು ಹೊಸ ಸಾಧನವನ್ನು ಯಶಸ್ವಿಯಾಗಿ ನೋಂದಣಿ ಮಾಡಲಾಗುತ್ತೆ. ನೋಡಿ, ಓಲ್ಡ್ ಡಿವೈಸ್ ರಿಜಿಸ್ಟರ್ಡ್ ಆ್ಯಂಡ್ ನ್ಯೂ ಡಿವೈಸ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ತುಂಬ ಅನಿವಾರ್ಯ ಕೇಸ್ಗಳನ್ನು ಮಾತ್ರ ಈ ರೀತಿ ಮಾಡಿಕೊಡಿ.
ಹೊಸ ಸಾಧನವನ್ನು ನೋಂದಾಯಿಸಿದ ನಂತರ ಹಳೆಯ ಸಾಧನವನ್ನು ಮತ್ತೆ ಉಪಯೋಗಿಸೋದಕ್ಕೆ ಬರೋಲ್ಲ. ಯಾಕೆಂತಂದರೆ ಇಲ್ಲಿ ಬರುತ್ತೆ ಈ ಥರ ನೋಡಿ, ದಿಸ್ ಡಿವೈಸ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್ ಬೈ ಯು ಅಂತ ಇರುತ್ತೆ. ಹಾಗಾಗಿ ಅದು ಏನು ಮಾಡೋದಕ್ಕೆ ಬಿಡೋದಿಲ್ಲ, ಮತ್ತು ಅಲ್ಲಿ ಯೂಸ್ ಮಾಡೋಕ್ಕೆ ಬಿಡೋದಿಲ್ಲ. ಈ ರೀತಿ ಪದೇ ಪದೇ ಮೊಬೈಲ್ ಚೇಂಜ್ ಮಾಡೋದು ಸಹ ಸರಿಯಲ್ಲ. ಈ ರೀತಿ ಆದಮೇಲೆ ನೆಕ್ಸ್ಟು ನಮ್ಮ ಸೂಪರ್ವೈಸರ್ಸ್ಗಳ ಬಗ್ಗೆ ಬಂದಾಗ ಅವ್ರದ್ದು ಸಹ ಸೇಮ್ ಇನ್ನೇನು ಇರೋದಿಲ್ಲ. ಅವ್ರಿಗೂ ಸಹ ಸಪ್ರೇಟ್ ಆದಂಥ ಆ್ಯಪ್ ಒಂದೇ ಇದೆ, ಬಟ್ ಲಾಗಿನಲ್ಲಿ ರೋಲ್ ಬೇರೆ ಬೇರೆ ಇರ್ತದೆ. ಇಲ್ಲಿ ನೀವು ನೋಡ್ಬೋದು ಗಣಿತದಾರ ಸೂಪರ್ವೈಸರ್ದು ಒಂದು ಏನು ಲಾಗಿನ್ ಪೇಜ್ ಆದಮೇಲೆ ಇಲ್ಲಿ ಏನು ಓಪನ್ ಆಗುತ್ತೆ, ಇಲ್ಲಿ ಸೆಲೆಕ್ಟ್ ನೇಮ್ ಇನಾಮಿನೇಟರ್ ಅಂತೇಳಿ ಬರುತ್ತೆ. ನಿಮ್ಮ ಗಣಿತದಾರನ ಆಯ್ಕೆ ಮಾಡಿ ಅಂತ ಬರುತ್ತೆ. ಇಲ್ಲಿ ನಿಮ್ಗೆ ಯಾವ ಗಣಿತದಾರರು ಅಸೈನ್ ಆಗಿದ್ದಾರೆ ಅವರ ಒಂದು ಪಟ್ಟಿ ಬರುತ್ತೆ. ನೀವು ಯಾರನ್ನು ಸೆಲೆಕ್ಟ್ ಮಾಡಬೇಕು ಅವ್ರನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಗೆಟ್ HLB ಡೀಟೇಲ್ಸ್ ಮನೆ ಪಟ್ಟಿ ವಿವರವನ್ನು ಪಡೆಯಿರಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅವರ ಒಂದು ಮಾಹಿತಿ ಬರುತ್ತೆ. ಇಲ್ಲಿ ಸೇಮ್ ಇವ್ರಿಗೂ ಸಹ ಸೇಮ್ ಅದೇ ಆಪ್ಷನ್ಸ್ ಇರುತ್ತೆ. ಎಕ್ಸ್ಟ್ರಾ ಇವ್ರಿಗೂ ಮ್ಯಾಪ್ ವೀಕ್ಷಣೆ ಇರುತ್ತೆ ನೋಡಿ. ಎಲ್ಲ ಏನು ಗಣಿತದಾರಿಗೆ ಇರುತ್ತೆ ಎಲ್ಲವೂ ಸಹ ಇಲ್ಲೂ ಸಹ ಕಂಡು ಬರುತ್ತೆ. ಬಟ್ ರೋಲ್ ನೇಮ್ ಬೇರೆ ಮಾತ್ರ ಇರುತ್ತೆ. ಇವರು ಸಹ ಪಾಸ್ವರ್ಡನ್ನು ಚೇಂಜ್ ಮಾಡೋದು ಸೇಮ್ ನೀವು ಹೇಗೆ ಮಾಡ್ತೀರೋ ಇವರು ಹಾಗೆ ಮಾಡ್ತಾರೆ. ಮತ್ತು ಪಾಸ್ವರ್ಡನ್ನು ಬದಲಾಯಿಸೋದಕ್ಕೂ ಇವರು ಸಹ ಸೇಮ್ ಮಾಡ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೇಮ್ ಇಲ್ಲೂ ಡ್ರಾಪ್ ಡೌನ್ ಇರ್ತದೆ. ಎಲ್ಲ ಒಬ್ಬ ಗಣಿತದಾರ ಡ್ರಾಪ್ ಡೌನ್ ಇರ್ತದೆ. ಈಗ ಏನು ಯಾರೋ ಒಂದು ಬ್ಲಾಕನ್ನು ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಇಲ್ಲಿ ಮಾಹಿತಿಯನ್ನು ಪಡೆಯೋದಕ್ಕೆ ಹೋಗ್ಬೋದು. ಇಲ್ಲಿ ಈ ಥರ ಬರುತ್ತೆ. ಮೇಲ್ವಿಚಾರಕರ ಡ್ರಾಪ್ ಡೌನ್ ಪಟ್ಟಿಯಲ್ಲಿರುವಂಥ ಎಲ್ಲ ಸಾಲುಗಳನ್ನು ನೋಡ್ತಾರೆ. ಫಸ್ಟು ಸೆಲೆಕ್ಟ್ ಲೈನ್ ಅಂತ ಬರುತ್ತೆ. ಸಾಲುಗಳ ಸಂಖ್ಯೆಯನ್ನು ಏನು ಅವರು ಗಣಿತದಾರರು ಸಿಂಕ್ ಮಾಡಿರ್ತಾರೆ, ಸಿಂಕ್ ಮಾಡಿದ ಮಾಹಿತಿಯನ್ನು ನಾವು ಏನು ಮಾಡ್ಬೋದು, ಮೇಲ್ವಿಚಾರಕರು ಪರಿಶೀಲನೆ ಮಾಡಬೇಕಾಗುತ್ತೆ. ಅದರಿಂದ ಅವರು ಎಲ್ಲ ಸಾಲುಗಳನ್ನು ಒಂದೊಂದಾಗಿ ಸಾಲನ್ನು ಆಯ್ಕೆ ಮಾಡಿಕೊಂಡು ಅವ್ರು ಏನು ಮಾಡಬೇಕು, ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಅವ್ರು ಏನು ಮಾಡಬೇಕು, ಸಾಲನ್ನು ಫಸ್ಟ್ ಆಯ್ಕೆ ಮಾಡಿಕೊಡ್ತಾರೆ. ಅದಾದಮೇಲೆ ಪೆಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನು ಸಂಖ್ಯೆಯನ್ನು ನಿರ್ದಿಷ್ಟ ಮನೆ ಮಾಹಿತಿಯನ್ನು ಅಂದರೆ ನೀವು ಆ ಮನೆಯ ಈಗ ಇಲ್ಲಿ ಬಿಲ್ಡಿಂಗ್ನ ಒಂದು ಸಂಖ್ಯೆಯನ್ನು ಮತ್ತು ಸೆನ್ಸಸ್ ಹೌಸ್ನ ನಂಬರನ್ನು ನೀವು ಏನು ಮಾಡ್ತೀರಾ ಹಾಕಿದ ನಂತರ ನೀವು ಇಲ್ಲಿ ಪೆಚ್ ಕೊಟ್ಟರೆ ಮೋಸ್ಟ್ಲಿ ಅದೇ ಪೆಚ್ ಆಗುತ್ತೆ. ಇಲ್ಲಿ ನೀವೇನು ಮಾಡ್ತೀರಾ, ಈಗ ಆಲ್ರೆಡಿ ಭರ್ತಿ ಮಾಡಿರೋ ಮಾಹಿತಿಗಳನ್ನು ವೀಕ್ಷಿಸಿ ಮನೆಯ ಭರ್ತಿ ಮಾಡಿದ ಫಾರ್ಮನ್ನು ಅದು ಶೋ ಮಾಡುತ್ತೆ. ಅಲ್ಲಿ 34 ಕ್ವಶನ್ಸ್ಗಳೇನಿರ್ತವೆ ಅವುಗಳನ್ನು ನೀವು ಏನು ಮಾಡ್ಬೋದು, ವೀಕ್ಷಣೆ ಮಾಡಿ ಅದರಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಬಯಸಿದರೆ ಅಂದರೆ ಮೇಲ್ವಿಚಾರಕರು ಬಯಸಿದರೆ ಯಾವುದೇ ಮಾಹಿತಿಯನ್ನು ತಿದ್ದುಪಡಿ ಅಥವಾ ಮಾಹಿತಿಗಳನ್ನು ನವೀಕರಿಸೋದಕ್ಕೆ ಅಥವಾ ಟಿಪ್ಪಣಿಗಳ ಬಟನನ್ನು ಒಳಗೊಂಡಿರ್ತದೆ. ಅದು ಅಂದರೆ ಟಿಪ್ಪಣಿಗಳನ್ನ ಬರೀಬೋದು. ಅದರ ಮೇಲೆ ಟಿಪ್ಪಣಿಗಳ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸಂವಾದ ಪೆಟ್ಟಿಗೆಯಲ್ಲಿ ಟಿಪ್ಪಣಿಗಳನ್ನು ಸೇರಿಸ್ಬೋದು. ಮಾಹಿತಿಗಳು ಸರಿಯಾಗಿದ್ದರೆ ಏನು ಮಾಡಬೇಕು, ದಾಖಲೆಯ ಮಾಹಿತಿಗಳನ್ನು ಪರಿಶೀಲಿಸಿ ಪೂರ್ಣಗೊಳಿಸಲು ಸರಿ ಬಟನನ್ನು ನಾವು ಏನು ಮಾಡಬೇಕಾಗತ್ತೆ, ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ರಿಮಾರ್ಕ್ಸ್ ಆಪ್ಷನ್ ಇದೆ. ರಿಮಾರ್ಕ್ಸ್ ಬೇಕಂದರೆ ಬರಿಬೋದು, ಇಲ್ಲಾಂದರೆ ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೋಡಿ ರಿಮಾರ್ಕ್ಸ್ ಬಟನನ್ನು ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ರಿಮಾರ್ಕ್ಸನ್ನು ಹಾಕಿ ನೀವು ಏನು ಮಾಡಬೇಕಾಗುತ್ತೆ, ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಲಾಸ್ಟಿಗೆ ನೀವೇನು ಮಾಡಬೇಕು, ಮಾಹಿತಿಗಳನ್ನು ಸಿಂಕ್ ಮಾಡೋಂಥದ್ದು ನೋಡಿ. ವ್ಯೂ ಆಲ್ರೆಡಿ ಫಿಲ್ಡ್ ಡಾಟಾ ಇದು ನೆಕ್ಸ್ಟ್ ಸಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಮಾಹಿತಿಗಳನ್ನು ಸಿಂಕ್ ಮಾಡಲು ಮತ್ತು ಸಿಂಕ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿ ಲಭ್ಯವಿದ್ದರೆ ಅದನ್ನು ಸಿಂಕ್ ಮಾಡಬೇಕಾಗುತ್ತೆ. ದಾಖಲೆಗಳನ್ನು ಸಿಂಕ್ ಮಾಡಿದ ತಕ್ಷಣ ಗಣಿತದಾರರಿಗೆ ಟಿಪ್ಪಣಿಗಳಿಗಾಗಿ SMS ಸ್ವೀಕರಿಸ್ತಾರೆ. ಇಲ್ಲಿ ನೀವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡಬೇಕು, ಇಲ್ಲಿ ಏನಾದರೂ ಬರೆಯೋದಿದ್ದರೆ ಕಾಮೆಂಟ್ಸನ್ನು ಬರೆದು ನೀವೇನು ಮಾಡಬೇಕು, ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಇದು ಸೂಪರ್ವೈಸರ್ ಸಹ ಕೆಲಸ. ಸಾಧನವನ್ನು ಬದಲಾಯಿಸೋದು ಸೇಮ್, ಇವ್ರಿಗೂ ಸಹ ಸೇಮ್ ಇರ್ತದೆ. ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಸೂಪರ್ವೈಸರ್ಸ್ಗಳು ಮತ್ತು ಗಣಿತದಾರರು ಈ ಆ್ಯಪನ್ನು ಬಳಕೆ ಮಾಡಬೇಕಾಗುತ್ತೆ. ಧನ್ಯವಾದಗಳು.